ನಮಸ್ತೆ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಮ್ಮದು ಊರಿದ್ದು ಜಾತ್ರೆ ಸ್ಟಾರ್ಟ್ ಆಗಿ 2 ದಿನ ಆಯ್ತು. ಇವತ್ತು 3ನೇ ದಿನ. ಇವತ್ತು ಹರಕೆ ನೇಮ. ಹಾಗೆ ಇವತ್ತೇ ನಮಗೆ ಪಣಲಿ ಬೈಲಿದ್ದು ಕೋಲ ಕೂಡ ಸಿಕ್ಕಿದೆ. ನಾವು ಯಾವತ್ತೂ ಬರೆಸಿದ್ದು ಅದು ಇವತ್ತಿಗೆ ಸಿಕ್ಕಿದೆ. ಇದೊಂದು ತುಂಬ ಖುಷಿಯ ವಿಷಯ. ನಾನು ಸಣ್ಣ ಇರಬೇಕಾದ್ರೆ ಪಣಲಿ ಬೈಲಿಗೆ ತುಂಬ ಸಲ ಹೋಗ್ತಾ ಇದ್ದೆ. ಎಕ್ಸಾಮ್ ಎಲ್ಲ ಇರುವಾಗಂತೂ ತುಂಬ ಸಲ ಹೋಗೋದು, ಕೈ ಮುಗಿದು. ಅಂದರೆ ಒಂಥರ ಭಕ್ತಿ ತುಂಬ. ನನಗೆ ತುಂಬ ನಂಬ್ತೇನೆ ಪಣಲಿ ಬೈಲಿ ಕಲ್ಲುಟಿ ಅಮ್ಮನನ್ನು. ಹಾಗೆ ನನಗೆ ನಮ್ಮದು ಕೋಲ ಕೂಡ ಇದೇ ಟೈಮಿಗೆ ಈ ಸಲ ಊರಿಗೆ ಬರುವಾಗ ಸಿಕ್ಕಿದೆ. ಅದು ತುಂಬ ಖುಷಿಯ ವಿಷಯ. ಹಾಗೆ ಎಲ್ಲರೂ ಖುಷಿಯಾಗಿ ನಾವೆಲ್ಲ ಹೊರಟ್ವಿ. ಹಾಗೆ ಜಾತ್ರೆಗೆ ಕೂಡ ಮನೆಗೆ ತುಂಬ ಗೆಸ್ಟ್ ಎಲ್ಲ ಬಂದಿದ್ದರು. ಮತ್ತು ಕೋಲ ಉಂಟು ಅಂತ ಹೇಳುವಾಗ ಇನ್ನೂ ಜಾಸ್ತಿ ಜನ ಬಂದರು. ಮತ್ತು ಕೆಲವರೆಲ್ಲ ಕೋಲ ನೋಡಲಿಕ್ಕೆ ಬಂದವರು ಇರ್ತಾರೆ. ಅಲ್ಲಿ ಕೋಲ ಅಂದರೆ ನಮಗೆ ಸಣ್ಣದರಲ್ಲೇ ನಾವು ಸಣ್ಣ ಇರುವಾಗೆಲ್ಲ ಹೇಳ್ತಾಯಿದ್ರು, ಕೋಲ ನೋಡಲಿಕ್ಕೆ ಸಿಗೋದೇ ಅದೊಂದು ವಿಶೇಷ, ಅದೊಂಥರ ತುಂಬ ಒಳ್ಳೆಯದು ಅಂತೆಲ್ಲ ಹೇಳ್ತಾಯಿದ್ರು. ಸೊ ಹಾಗೆ ನಾವೀಗ ಬಂದು ಕೂತಿದ್ದೇವೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗ್ತದೆ. ಮತ್ತು ಕೋಲದ್ದೆಲ್ಲ ವೀಡಿಯೋ ಮಾಡಲಿಕ್ಕಿಲ್ಲ ಅಂತ ಹೇಳ್ತಾಯಿದ್ರು. ನಾನು ಹಾಗೆ ಕೋಲದ್ದೆಲ್ಲ ಯಾವುದೇ ವೀಡಿಯೋ ಮಾಡಲಿಲ್ಲ. ನಾವು ಎಲ್ಲ ಬಂದು ಕೂತಿದ್ವಲ್ಲ, ಅದು ಮಾತ್ರ ಮಾಡಿದ್ದು. ಸೊ ಈಗ ಕೋಲ ಎಲ್ಲ ಆಗಿ ಮುಗಿಸಿ ಕಲ್ಲುಟಿ ಅಮ್ಮನ ಆಶೀರ್ವಾದ ಪಡೆದು ಈಗ ನಾವು ನಮ್ಮ ಜಾತ್ರೆಯ ಕಡೆಗೆ ಹೊರಡ್ತಾ ಇದ್ದೇವೆ. ಸ್ವಲ್ಪ ಹೋಗಲಿಕ್ಕೆ ಉಂಟು ಅಲ್ಲಿಂದ. ಹಾಗೆ ಈಗ ತುಂಬ ಜನ ಇದ್ದೇವೆ. ನಾವೊಂದು 3-4 ಕಾರಲ್ಲಿ ಹೋಗ್ತಾ ಇದ್ದೇವೆ ಜಾತ್ರೆ ಕಡೆಗೆ. ತುಂಬ ಹೊತ್ತಾಗ್ತದೆ. ಜಾತ್ರೆ ಅಂದರೆ ಅದು ಬೂಲ್ಯ ಎಲ್ಲ ಕೊಡ್ತಾರೆ, ಪ್ರಸಾದ ಕೊಡುವಾಗ ಲೇಟ್ ಆಗ್ತದೆ. ಒಂದು 12 ಗಂಟೆ ಎಲ್ಲ ಕಳೀತದೆ. ನೋಡಿ, ಇಲ್ಲಿ ನಾವು ಕಟ್ಟೆಯಲ್ಲಿ ಕೂತ್ಕೊಳ್ಳೋದು. ಈ ಜಾತ್ರೆ ಸಿಗದೆ ನನಗೆ ಒಂದು 6 ವರ್ಷ ಆಯ್ತಾ ಅಂತ ಒಂದು ಸಿಗದೆ ನಾನು ಜಾತ್ರೆ ನೋಡೋದೇನೆ. ಸೊ ಈ ಸಲ ಸಿಕ್ಕಿದೆ. ನಮ್ಮದ್ರೆ ಈ ಸಲ ಫಂಕ್ಷನ್ ಇತ್ತು ಅಂತೇಳಿ ಊರಿಗೆ ಇದೇ ಟೈಮಿಗೆ ಬಂದ್ವಲ್ಲ, ಹಾಗಾಗಿ ಈ ಸಲ ಜಾತ್ರೆ ಕೂಡ ಸಿಕ್ಕಿದೆ. ಜಾತ್ರೆಯಲ್ಲಿ ನಮಗೆ ಒಂದು ಖುಷಿ ಆಗೋದಂದರೆ ಎಲ್ಲ ಊರಿನವರು ಸಿಗ್ತಾರೆ, ಮತ್ತು ನಮ್ಮದು ರಿಲೇಟಿವ್ಸ್ ಎಲ್ಲ ಮನೆಗೆ ಬರ್ತಾರೆ. ಹಾಗೆ ಒಮ್ಮೆ ಎಲ್ಲರೂ ಸಿಗ್ತೇವೆ, ಒಂದು ಗೆಟ್ ಟುಗೆದರ್ ಆಗ್ತದೆ. ಇಲ್ಲದ್ರೆ ಫಂಕ್ಷನ್ ಇಂಥದ್ದೆಲ್ಲ ಏನಿಲ್ಲದ್ರೆ ಜಸ್ಟ್ ನಾವೇ ಊರಿಗೆ ಬಂದು ಹೋಗೋದು ಆ ಥರ ಆಗ್ತದೆ. ಯಾರೂ ಅಷ್ಟು ಸಿಗೋದಿಲ್ಲ. ಬಟ್ ಜಾತ್ರೆ ಇದ್ದರೆ ಊರಿನವರದ್ದೆಲ್ಲ ಒಂದು ಸಲ ಸಿಗ್ತೇವೆ. ಮೊದಲೇ ಇರುವಾಗ ಕೆಲವರು ನಿಮ್ಮದು ಗುರ್ತವೇ ಸಿಗೋದಿಲ್ಲ, ಈಗ ಚೇಂಜ್ ಆಗಿದ್ದೀರಿ, ಈಗ ಸಣ್ಣ ಇರುವಾಗ ನೋಡಿದ್ದು ಹಾಗೆ ಎಲ್ಲ ಹೇಳ್ತಾರಲ್ಲ. ಮತ್ತು ನಮಗೆ ಕೂಡ ಅವರನ್ನು ನೋಡಿದಾಗೆ ಆಗ್ತದೆ. ಹಾಗೆ ಇದು ಕುರಿಯಾಡಿ ತಾಯಿ 3 ದೈವಗಳಿದ್ದು ನೇಮೋತ್ಸವ. ಹಾಗೆ ನೋಡಿ, ತುಂಬ ಜನ ಕೂಡ ಇದ್ದಾರೆ ಇಲ್ಲಿ. ಹಾಗೆ ಇದರ ನೆಕ್ಸ್ಟ್ ಡೇ ಸಂಜೆ ನಾವು ನಮ್ಮದು ಕಟ್ಟೆ ಹತ್ರ ಬಂದ್ವಿ. ಅಂದರೆ ದೇವರದ್ದು ಕಟ್ಟೆ ಉಂಟು, ಅಲ್ಲಿ ಬಂದ್ವಿ. ಈ ವಿಡಿಯೋ ಮಾಡ್ತಾ ಇದ್ದೇನಲ್ಲ, ಇದರ ನೆಕ್ಸ್ಟ್ ಡೇ ಬ್ರಹ್ಮ ಕಲಶ ಎಲ್ಲ ಇರೋದು. ಹಾಗೆ ಇದರ ಹಿಂದಿನ ದಿನವೇ ಕೆಲವೆಲ್ಲ ಪೂಜೆ ಎಲ್ಲ ಅಲ್ಲಿ ನಡೀಲಿಕ್ಕಿತ್ತು. ಮತ್ತು ಇವತ್ತು ಅಷ್ಟೇನು ಜನ ಇಲ್ಲ, ಅಂದರೆ ಊರಿನವರು ಮತ್ತು ಕೆಲವು ಜನ ಮಾತ್ರ. ನಾಳೆ ಎಲ್ಲ ಸ್ವಲ್ಪ ಜಾಸ್ತಿ ಜನ ಎಲ್ಲ ಬರ್ತಾರೆ. ಇವತ್ತೇನಷ್ಟು ಇಲ್ಲ. ಎಲ್ಲ ರೆಡಿ ಮಾಡೋದು ಎಲ್ಲ ಕೆಲಸ ಇರ್ತದೆ. ನಮ್ಮ ಸಾಮಾನೆಲ್ಲ ತಂದು ರೆಡಿ ಮಾಡಲಿಕ್ಕೆ, ಮತ್ತು ಭಟ್ರಿಗೆಲ್ಲ ಅವರದ್ದೆಲ್ಲ ಅದೆಲ್ಲ ಅಲ್ಲಲ್ಲಿ ಇಡಲಿಕ್ಕೆ, ರೆಡಿ ಮಾಡಲಿಕ್ಕೆ, ಹಾಗೆಲ್ಲ ಕೆಲವು ಕೆಲಸಗಳೆಲ್ಲ ಇದ್ದು. ಈ ಸಲದ ಇಂಡಿಯಾ ಟ್ರಿಪ್ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಹಾಗೆಯೇ ಇದೊಂದು ಮಿನಿ ಬ್ಲಾಗ್ ಆಗಿರ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಿಮ್ಗೆ ಏನಾದರೂ ಹೇಳಬೇಕು ಅಂತ ಇದ್ದರೆ ಕಮೆಂಟ್ ಮಾಡಬೇಕು. ಇದರ ಬಗ್ಗೆ ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಮಾಡ್ಬೋದು. ಓಕೆ. ಹಾಗೆ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಹರೀಶ್ಮಾ ಲೈಫ್ ಸ್ಟೈಲ್ ಅಂತ. ಅದನ್ನು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಥ್ಯಾಂಕ್ ಯು.